BBMP ಅಪ್ರೂವಲ್ ತೊಗೊಳಬೇಕಾದ್ರೆ ಅಥವಾ GBA ಅಥವಾ BD ಅಪ್ರೂವಲ್ ತೊಗೊಂಡು ಮನೆ ಕಟ್ಸ್ಬೇಕಾದ್ರೆ ತುಂಬ ಜನ ಈ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀರಾ. ಅದು ಲಾಸ್ಟಿಗೆ ಏನಾಗ್ತಿದೆ ಅಂತಂದರೆ ನಿಮಗೆ ಕರೆಂಟ್ ಕೊಡಬೇಕಾದ್ರೆ ಫೈನಲ್ ನಿಮಗೆ BBMPನವ್ರು ಇನ್ಸ್ಪೆಕ್ಷನ್ಸಿಗೆ ಬಂದಾಗ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆ, ಸೊ ಏನಂತಂದರೆ ವೆರಿ ಸಿಂಪಲ್. ನೀವೇನು ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಡೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಕಾಂಟ್ರಾಕ್ಟ್ರಿಗೆ ಕೊಡೋಕ್ಕಿಂತ ಮುಂಚೆ ಅಪ್ರೂವಲ್ ತೊಗೊಂಬಿಡೋಣ ಅಂತ ತೊಗೊಂಬಿಡ್ತೀರಾ. ಯಾರಿಗೂ ಒಬ್ರಿಗೆ ಕೊಡ್ತೀರಾ, ಅವ್ರೇನು ಮಾಡ್ತಾರೆ, ನಿಮಗೆ ಎಷ್ಟು ಫೀಸ್ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಅಪ್ಲೈ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಸ್ಟ್ ಫೇಸಿಂಗ್ ಇರುತ್ತೆ ಅಂದ್ಕೊಳ್ಳಿ, ಸೈಟು 30-40 ಈಸ್ಟ್ ಫೇಸಿಂಗ್ ಸೈಟು. ಅವ್ರೇನು ಮಾಡ್ತಾರೆ, ಸ್ಟೇರ್ ಕೇಸ್ ಎಲ್ಲೋ ಒಂದು ಕಡೆ ಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ನಿಮ್ದು ಅಡುಗೆ ಮನೆ ಎಲ್ಲೋ ಒಂದು ಕಡೆ ಪ್ಲೇಸ್ಮೆಂಟ್ ಇರುತ್ತೆ, ನಿಮ್ಮ ಬೆಡ್ರೂಮ್ಸ್ ಎಲ್ಲೋ ಒಂದು ಕಡೆ ಬಂದಿರುತ್ತೆ. ಈಗ ನೀವು ಅಪ್ರೂವಲ್ ತೊಗೊಂಡ್ರಿ, ಇದಾದಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ಪ್ಲ್ಯಾನ್ನ ಮಾಡಿಸ್ತೀರಾ ಆರ್ಕಿಟೆಕ್ಟ್ಸ್ ಕಡೆ, ಓಕೆ, ಅಥವಾ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆ. ಅಲ್ಲೇನಾಗುತ್ತೆ ಪ್ರಾಬ್ಲಮ್ ಅಂತಂದರೆ, ನೀವು ಆ್ಯಕ್ಚುಲಿ BBMP ಕೊಟ್ಟರೋ ಅಪ್ರೂವಲ್ ಇರೋ ಪ್ಲ್ಯಾನೇ ಬೇರೆ. ಓಕೆ, ಸೊ ನಿಮಗೆ ಮನೆ ಕಟ್ಟೋದಕ್ಕೆ ಆ್ಯಕ್ಚುಯಲ್ ಪ್ಲ್ಯಾನ್ ಮಾಡೋದೇ ಬೇರೆ. ಇದನ್ನು ವೆರಿಫೈ ಮಾಡಿ ನೋಡಿದಾಗ ನಾವೇ ತಪ್ಪು ಮಾಡಿ ಸೇವ್ಕೊಂಡಂಗಾಗ್ಬಿಡುತ್ತೆ ಇಲ್ಲಿ. ರೈಟ್, ಸೊ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ನೀವು ಅಪ್ರೂವಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಟೆಂಟೇಟಿವ್ ಕಾನ್ಸೆಪ್ಟ್ ಪ್ಲಾನ್ ರೆಡಿ ಮಾಡಿಸ್ಕೊಳ್ಳಿ. ಇಂಟರ್ನಲ್ ಪ್ಲಾನಿಂಗ್ ನೀವು ಆಮೇಲೆ ಚೇಂಜ್ ಮಾಡಿಸ್ತಾ ಇರಿ, ಇಟ್ ಟೇಕ್ಸ್ 15 to 20 days ಆಫ್ ಟೈಮ್. ಬಟ್ ನೀವೇನು ಮಾಡಬೇಕಂದ್ರೆ ಫಸ್ಟ್ ಒಂದು ಟೆಂಟೇಟಿವ್ ಪ್ಲಾನ್ ಇರಬೇಕು, ಕಾನ್ಸೆಪ್ಟ್ ಪ್ಲಾನ್. ಸೊ ಅದರಲ್ಲಿ ಸ್ಟೇರ್ ಕೇಸು ಮತ್ತು ಕಿಚನ್ಸು, ಓಕೆ, ಬೆಡ್ರೂಮ್ಸು, ಹಾಲ್, ಇದೆಲ್ಲ ಸ್ವಲ್ಪ ಫ್ರೀಸ್ ಆಗಿರಲಿ. ಓಕೆ, ಸೊ ಅಟ್ಲೀಸ್ಟ್ 70 to 80% ಆಫ್ ದಿ ಮ್ಯಾಚಿಂಗ್ ಬಂದಾಗ ದಿಲ್ ಬಿ ನೋ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಇದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಸೊ ಇದನ್ನು ಸುಮಾರು ಜನ ಮಿಸ್ಟೇಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ಬಂದಾಗ ಪ್ರಾಬ್ಲಮ್ ಅನ್ಭವಿಸ್ತಿರೋದು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಅದನ್ನು ಮಾತ್ರ ತಪ್ಪು ಮಾಡ್ಕೋಬೇಡಿ.